ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದುದು ಒಂದು ಕಾರ್ಯವಿಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಕಾರ್ಯವು ದೇವರಿಗೆ ಸಾಧ್ಯವಾಗಿದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು, ಆತನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ಕೈಯಲ್ಲಿ ಬಲವುಳ್ಳ ಶಕ್ತಿ ಇದೆ. ಆ ಶಕ್ತಿ ಭೂಮಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪನು ಎಂದು ಕರೆಯುತ್ತಾರೆ. ಹಲ್ಲೆಲೂಯ. ಆತನು ಕರುಣೆ ಉಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನು ಕರುಣೆ ಉಳ್ಳುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲೊಂದು ಸ್ತ್ರೀ ಕುರಿತು ನಾವು ನೋಡುತ್ತೇವೆ. ಹಲ್ಲೆಲೂಯ. ಈ ಸ್ತ್ರೀ ಕುರಿತು ನಾವು ಚೆನ್ನಾಗಿ ಓದಬೇಕು. ಅದರ ವಿಷಯದಲ್ಲಿ ನಾವು ಯೋಚನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ದೇವರು ಮಾಡಿರುವ ಅದ್ಭುತ ಕಾರ್ಯಗಳನ್ನು ಇಲ್ಲಿ ನೋಡೋಣ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ವಾಕ್ಯ ಓದಿಕೊಳ್ಳೋಣ ಬರೋಣ. ಲೂಕ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 12ನೇ ವಚನ. ಹಲ್ಲೆಲೂಯ. ಒಬ್ಬ ಸ್ತ್ರೀ ಇದ್ದಳು. ಆಕೆ ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಹಲ್ಲೆಲೂಯ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟಿದ ಕೂಡಲೇ ಆಕೆ ನೆಟ್ಟಗಾದಳು ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯ. ಅಂದರೆ ದೇವರಿಂದ ಆಕೆ ಬಿಡುಗಡೆ ಆದಳು. ಆಕೆಗಿರುವಂಥ ಆ ರೋಗದಿಂದ ಬಿಡುಗಡೆ ಆದಳು. ಆಕೆ ಸುಮಾರು 18 ವರ್ಷದಿಂದ ಏನಾಗಿದ್ದಳು ಗೊತ್ತಾ? ಆಕೆ ಮೇಲಕ್ಕೆ ಎತ್ತಲಾರದೆ, ಅಂದರೆ ಮೇಲಕ್ಕೆ ಎತ್ತಿ ಈ ರೀತಿ ನೋಡಲಾರದೆ ಇದ್ದಳು ಎಂಬುದಾಗಿ. ಯಾವ ನಿಮಿತ್ತ ಅಂದರೆ ರೋಗದ ನಿಮಿತ್ತ. ಆಕೆಗೆ ಒಂದು ರೋಗ ಬಂದಿತ್ತು, ಆಕೆಗೆ ಒಂದು ಕಾಯಿಲೆ ಬಂದಿತ್ತು. ಆ ಕಾಯಿಲೆದ ನಿಮಿತ್ತವಾಗಿ ಆಕೆ ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಲಾರದೆ ಇದ್ದಳು. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಒಂದು ಸಭೆಯಲ್ಲಿ ಸುವಾರ್ತೆ ಸಾರುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಒಂದು ಸಭೆಯಲ್ಲಿ ಸುವಾರ್ತೆ ಸಾರುತ್ತಾ ಇರುವಾಗ ಆ ಸ್ತ್ರೀ ಆ ಸಮಯದಲ್ಲಿ ಆ ಸಭೆಯಲ್ಲಿ ಬರುತ್ತಾಳೆ. ಆ ಸಭೆಯಲ್ಲಿ ಬಂದಿದಾಗ ಇಲ್ಲಿ ವಾಕ್ಯ ಹೇಳುತ್ತದೆ, ಆಕೆಯನ್ನು ನೋಡಿ ಅಂತ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಆಕೆಯನ್ನು ನೋಡಿ ಯೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾವುದೋ ಒಂದು ರೋಗ ಬಂದಿದೆ ಅಂದರೆ ನಾವು ಭಯಪಡುವ ಅಗತ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಭಯಪಡಬಾರದು. ನಾವು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು. ಇದು ಹೇಳಬೇಕು. ಡಾಕ್ಟರ್ ಹೇಳಿದ್ರೆ ಈ ರೋಗ ಇದು ಪರ್ಮಿಟ್ ಆಗಿರುತ್ತೆ ಅಂತ ಹೇಳಿದರೆ, ಇಲ್ಲ, ಈ ರೋಗ ಬಂದಿರುವುದು ನನ್ನ ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಎಂದು ನಾವು ದೃಢವಾಗಿ ನಾವು ನಂಬಿಕೆಯಿಂದ ಹೇಳಬೇಕು. ಈ ರೋಗ ನನ್ನ ಶರೀರದಲ್ಲಿ ಬಂದಿರೋದು ನನ್ನನ್ನು ಕೇಡು ಮಾಡೋದಕ್ಕಲ್ಲ, ನನ್ನ ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಎಂದು ನಾವು ಗಟ್ಟಿಯಾಗಿ ಹೇಳಬೇಕು. ನಾವು ಸಾಕ್ಷಿಗಳು ಹೇಳಬೇಕು. ಬರೀ ರೋಗವನ್ನು ನಮ್ಮನ್ನು ಬಿಟ್ಟು ಹೋಗಿದ ಮೇಲೆ ಸಾಕ್ಷಿ ಹೇಳೋದಲ್ಲ, ರೋಗ ನಮ್ಮೊಳಗೆ ಇರುವಾಗಲೇ ನಾವು ಹೇಳಬೇಕು, ಇದು ನನ್ನ ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ, ಇದು ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಈ ರೋಗ ಬಂದಿದೆ ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈ ರೋಗಿಯನ್ನು ನೋಡಿ ನಾವು ಯೋಚನೆ ಮಾಡಬೇಕು. ನನ್ನ ಯೇಸುನ ಆಕೆಯನ್ನು ನೋಡಿ ಆಕೆಯ ಮೇಲೆ ಕೈ ಇಟ್ಟ ಕೂಡಲೇ ಆಕೆಗೆ ರೋಗ ಬಿಡುಗಡೆ ಆಗಿದ ಕೂಡಲೇ ಯೇಸು ಹೇಳಿದರು, ಈ ರೋಗ ಬಿಟ್ಟು ಹೋಯ್ತಂದು ಅಂದಿದ ತಕ್ಷಣವೇ ಬಿಟ್ಟು ಹೋಯ್ತಲ್ಲ, ನನ್ನ ತಂದೆಯಾದ ದೇವರು, ನನ್ನನ್ನು ಸೃಷ್ಟಿ ಮಾಡಿರುವ ದೇವರು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಒಳಗಿರುವ ರೋಗವನ್ನು ಬಿಟ್ಟು ಹೋಗುತ್ತದೆಂದು ನಾವು ನಂಬಬೇಕು.
ಪ್ರೈಸ್ ಲಾರ್ಡ್. ಮೊದಲು ನಾವು ನಂಬಿಕೆ ದೇವರ ಮೇಲೆ ಇಡಬೇಕು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಈ ವಾಕ್ಯದಲ್ಲಿ ಈ ಸ್ತ್ರೀಗೆ 18 ವರ್ಷದಿಂದಿರುವಂಥ ರೋಗ ದೇವರು ಗುಣಪಡಿಸಿದನೆಂದರೆ, ನನ್ನ ಒಳಗೆ ಬಂದಂಥ ರೋಗ ಈ ವರ್ಷದಲ್ಲಾಗಲಿ, ಕಳೆದ ವರ್ಷದಾಗಲಿ, 2 ವರ್ಷದ, 3 ವರ್ಷದ, 5 ವರ್ಷ, ಈ ರೋಗವನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದನೆಂದು ನಾವು ಆತನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ, ಯೇಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಲ್ಲಿ ನಾವು ನಂಬಿಕೆ ಇಡಬೇಕು, ಭಯದಿಂದ, ಭಕ್ತಿಯಿಂದ ನಾವು ಆತನ ಸಂಗಡ ಸಂಬಂಧಗಳನ್ನು ಬೆಳೆಸಬೇಕು. ಸಂಬಂಧಗಳು ಹೇಗೆ ಬೆಳೀತಾ ಗೊತ್ತಾ? ಹೆಚ್ಚಾಗಿ ನಾವು ಪ್ರಾರ್ಥನದಲ್ಲಿ ಬೆಳೆಯಬೇಕು, ವಾಕ್ಯ ಓದೋದರಲ್ಲಿ ಬೆಳೆಯಬೇಕು. ಪ್ರತಿ ಮುಂಜಾನೆ ಎದ್ದು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಈ ದಿನಕ್ಕಾಗಿ ನಿನ್ನನ್ನು ಸ್ತೋತ್ರ ದೇವರೇ ಎಂದು ಬೇಡಿಕೊಳ್ಳಬೇಕು. ಈ ದಿನ ನೋಡದೆ ಅನೇಕರು ಈ ಲೋಕದ ಯಾತ್ರೆಗಳನ್ನು ಮುಗಿಸಿಕೊಂಡು ಹೋಗಿದ್ದಾರೆ. ನನಗೂ ನಿನಗೂ ಆದರೂ ಇದುವರೆಗೂ ದೇವರು ಜೀವಿತವಾಗಿಕ್ಕಿದ್ದಾನೆ. ಈ ದಿನ ನೋಡುವಂತೆ ದೇವರು ಮಾಡಿದಾನಂದರೆ ಈ ದಿನಕ್ಕಾಗಿ ಇಟ್ಟು ದೇವರಿಗೆ ಸ್ತುತಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಈ ದಿನವನ್ನು ಇಟ್ಟು ದೇವರಿಗೆ ಸ್ತುತಿ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಆ ದೇವರನ್ನು ನೀನು ಸ್ತುತಿ ಮಾಡೋದಕ್ಕೋಸ್ಕರನೇ ಈ ಭೂಮಿಯಲ್ಲಿ ಇಟ್ಟಿರೋದು. ಹಲ್ಲೆಲೂಯಾ. ನೀನು ಅನೇಕರಿಗೆ ಆಧಾರವಾಗಿ ಇರಬೇಕಂತೇಳಿ ಈ ಭೂಮಿಯಲ್ಲಿ ನಿನಗೆ ಇದುವರೆಗೂ ಇಟ್ಟಿರೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಲೋಕಕ್ಕೆ ಬಂದಿರೋದು ಲೋಕದಲ್ಲಿರುವಂಥ ಸಂಪತ್ತುಗಳನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ. ಅದಕ್ಕೆ ಪ್ರತಿ ನಿಮಿಷ, ಪ್ರತಿ ಕ್ಷಣವೂ ಕೆಲಸ ಬಿಸ್ನೆಸ್ ಅಂತ ಯೋಚನೆ ಮಾಡೋದಕ್ಕಾಗಿ ಇಟ್ಟಿಲ್ಲ. ನೀನು ಕರ್ತನಿಗಾಗಿ ನಿಂತುಕೊಳ್ಳುವಾಗ ನಿನ್ನ ಬಿಸ್ನೆಸ್ಸನ್ನು ಯೇಸು ಕ್ರಿಸ್ತನನ್ನು ನಡೆಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಎಲ್ಲ ಕಾರ್ಯಗಳಲ್ಲಿ ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಂಗಡಿರುವಾಗ ನಿನ್ನ ತಲೆ ಎತ್ತಲ್ಪಡುತ್ತದೆ. ನಿನ್ನ ತಲೆ ಎತ್ತಲ್ಪಡುತ್ತದೆ. ಯಾವ ಸ್ಥಳದಲ್ಲಿ ನೀನು ತಗ್ಗಿಸಿಕೊಂಡಿದೆಯೋ, ಯಾವ ಸ್ಥಳದಲ್ಲಿ ನೀನು ಅವಮಾನಕ್ಕೆ ಒಳಗಾಗಿದೆಯೋ, ಅದೇ ಸ್ಥಳದಲ್ಲಿ ಮತ್ತೆ ಕರ್ತನು ನಿನ್ನ ಸಂಗಡಿದ್ದು ಅದೇ ಜನದ ಮುಂದೆ ನಿನ್ನ ತಲೆಯನ್ನು ಎತ್ತಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತನು ದೇವರು, ಬರೀ ದೇವರಾಗಿಲ್ಲ, ನಿನಗೆ ತಂದೆನೂ ಆತನಾಗಿದ್ದೇನೆ ಎಂದು ಹೇಳುತ್ತಾನೆ. ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ, ನೀನು ನನಗೆ ಮಗನಾಗಿರುವಿ, ನಾನು ನಿನಗೆ ತಂದೆಯಾಗಿರುವೆನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಉದಯ ಕಾಲದಲ್ಲಿ ನಿಮ್ಮನ್ನೇ ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಹೇಗೆ ಹೇಳುತ್ತದೆ? 18 ವರ್ಷದಿಂದ ಆ ಸ್ತ್ರೀ ಮೇಲಕ್ಕೆ ಎತ್ತಲಾರದೆ ಇದ್ದಳು. ಒಂದೇ ಒಂದು ಕ್ಷಣದಲ್ಲಿ ಆ ರೋಗ ಬಿಟ್ಟು ಹೋಗುವುದಕ್ಕಾಗಿ ದೇವರ ಕೃಪೆ ತೋರಿಸಿದನು, ದೇವರ ದಯೆ ತೋರಿಸಿದನು. ನೀನು ಎಷ್ಟೇ ಡಾಕ್ಟರ್ ಬಿಲ್ ಹೋದರೂ ವೇಸ್ಟ್ ಇದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಈ ಸ್ತ್ರೀಗೆ ಹೇಗೆ ಒಂದು ಕಾಲ ಬಂದಿತ್ತು, ಅದೇ ಪ್ರಕಾರ ನಿನ್ನನ್ನು ಸಹ ಒಂದು ಕಾಲ ಬರುತ್ತದೆ. ನಿನ್ನ ರೋಗ ಬಿಟ್ಟು ಹೋಗೋದಕ್ಕಾಗಿ ಒಂದು ಕಾಲ ಬರುತ್ತದೆ. ನೀನು ಯೇಸುವಿನಲ್ಲಿ ನಂಬಿಕೆ ಇಡು. ನೀನು ಯೇಸು ಎಂಬ ನಾಮದಲ್ಲಿ ನಂಬಿಕೆ ಇಡು. ಈ ಯೇಸು ಎಂಬ ನಾಮಕ್ಕೆ ಬಲವಿದೆ. ಹಲ್ಲೆಲೂಯಾ. ಯೇಸು ಎಂಬ ನಾಮದಲ್ಲಿ ಸೈತಾನ ನಡುಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಕುರುಡನಿಗೆ ಕಣ್ಣು ಬರುತ್ತವೆ. ಯೇಸುವಿನ ನಾಮದಲ್ಲಿ ಕುಂಟನಿಗೆ ಕಾಲು ಬರುತ್ತದೆ. ಯೇಸುವಿನ ನಾಮದಲ್ಲಿ ಸತ್ತೋಗಿರುವ ಯಾಯಿರನ ಮಗಳು ಜೀವಿತವಾಗಿದ್ದಾಳೆ. ಪ್ರೈಸ್ ದಿ ಲಾರ್ಡ್. ಯೇಸು ಎಂಬ ನಾಮದಲ್ಲಿ ಸತ್ತೋಗಿರುವುದೆಲ್ಲ ಹಿಂತಿರುಗಿ ಬರುತ್ತದೆ. ಯಾಯಿರನ ಮಗಳು ಸತ್ತೋಗಿದಳೆಂದು ಗೋಳಾಡ್ತಾ ಇದ್ದರು. ಯಾಯಿರಿಗೆ ಆತನ ಕಡೆ ಆತನ ಆಳುಗಳನ್ನು ಬಂದು ಹೇಳುತ್ತಾರೆ, ಇನ್ನು ಮೇಲೆ ಗುರುವಿಗೆ ನೀನು ತೊಂದರೆ ಕೊಡಬೇಡ, ಯಾಕಂದರೆ ಆಕೆ ಆಲ್ರೆಡಿ ಡೆತ್ ಆಗಿದ್ದಾಳೆ ಎಂಬುದಾಗಿ ಕ್ಲಿಯರೆನ್ಸ್ ಕೊಡ್ತಾರೆ. ಆದರೆ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಯಾಯಿರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು. ಆಕೆ ಸತ್ತಿಲ್ಲ ಅಂದರೆ ಆಕೆ ಬದುಕಿದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ಏಕೆ ಹೇಳ್ತಾರಂದರೆ, ಆತನು ನಮ್ಮನ್ನು ಸೃಷ್ಟಿ ಮಾಡಿದ ಆತನು.
ಹಲ್ಲೆಲೂಯ. ಆತನು ನಮ್ಮನ್ನು ಸೃಷ್ಟಿ ಮಾಡಿದ ಆತನಿಗೆ ಚೆನ್ನಾಗಿ ಗೊತ್ತು ಆ ಪ್ರಾಣ ಹೇಗೆ ಹಿಂತಿರುಗಿ ಬರುತ್ತದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಬಿಸ್ನೆಸ್ಗಳನ್ನು ನಿಂತು ಹೋಗಿದ್ರು ಭಯಪಡಬೇಡಿರಿ, ಅದ್ರ ಮೇಲೆ ಕೈಕಿ ದೇವರನ್ನು ಬೇಡಿಕೊಳ್ಳಿರಿ, ಪರಿಶುದ್ಧ ಆತ್ಮನನ್ನು ಹೇಳಿರಿ, ಪರಿಶುದ್ಧ ಆತ್ಮನೇ ಈ ನಿಂತು ಹೋಗಿರುವ ಬಿಸ್ನೆಸ್ಗಳನ್ನು ನಡೀತದೆಂಬುದಾಗಿ ನಾನು ನಿನ್ನನ್ನು ನಂಬುತ್ತೇನೆಂದು ಹೇಳಿರಿ. ಯೇಸು ಕ್ರಿಸ್ತನು ಮತ್ತೆ ಅದಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಹಲ್ಲೆಲೂಯ. ಹಿಂದಕ್ಕೆ ಯಾವ ರೀತಿ ನಡೀತಿತೋ ಅದಕ್ಕಿಂತ 2 ಪಟ್ಟು ಬಿಸ್ನೆಸ್ಗಳನ್ನು ಓಪನ್ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಿಮ್ಮ ಶರೀರದಲ್ಲಿ ಯಾವ ರೋಗ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಆ ರೋಗವು ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ರೋಗವು ನೋಡಿ ಕೊರಗಬೇಡ. ಅಯ್ಯೋ, ಈ ರೋಗದಿಂದ ನನಗೆ ಅವಮಾನವಾಗುತ್ತದೆ ಎಂದು ಕೊರಗಬೇಡ. ಈ ರೋಗ ನನಗೆ ಕಾಡುತ್ತಾ ಇದೆ, ನಾನು ಇದರಲ್ಲಿ ಬದುಕುತ್ತೇನೆ ಇಲ್ಲ ಎಂದು ಯೋಚನೆ ಮಾಡಬೇಡ. ಅಂಥ ಯೋಚನೆ ಬಂದಿದಾಗ ಈ ಲೋಕಬರದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಚನಕ್ಕೆ ಬಾ. ಅಲ್ಲಿ ಆ ವಾಕ್ಯವನ್ನು ಓದು. ಆ ಸ್ತ್ರೀಗೆ ಗುಣಪಡಿಸಿರುವ ಯೇಸು ಕ್ರಿಸ್ತನು, ಆ ಸ್ತ್ರೀಗೆ ಸ್ವಸ್ಥ ಮಾಡಿರುವ ದೇವರು ಈ ಹೊತ್ತು ಸಹ ಜೀವಿತವಾಗಿದ್ದಾರೆ. ಆತನು ನಿನ್ನನ್ನು ಸಹ ಗುಣಪಡಿಸುತ್ತಾರೆ, ಆತನು ನಿನ್ನನ್ನು ಸಹ ಬಲಪಡಿಸುತ್ತಾರೆ. ಯಾವ ಪ್ರಕಾರ ಆ ಸ್ತ್ರೀ ಆ ರೋಗವನ್ನು ಬಿಟ್ಟು ಹೋಗಿದ ಮೇಲೆ ಅನೇಕ ಜನದ ಮುಂದೆಗೆ ಸಾಕ್ಷಿಯಾಗಿ ನಿಂತಿದ್ದಳು, ಅದೇ ಪ್ರಕಾರ ನೀನು ಸಹ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೀಯ. ನೀನು ಈ ವಾಕ್ಯ ಎಲ್ಲಿಂದ ಕೇಳುತ್ತದೆ ಗೊತ್ತಿಲ್ಲ, ಆದರೆ ಒಂದು ವೇಳೆ ನಿನ್ನ ರೋಗದ ವಿಷಯದಲ್ಲಿ ನಿನಗೆ ಡೌಟ್ ಇದ್ದರೆ ಈ ವಾಕ್ಯದ ಬಳಿಗೆ ಬಾ, ಈ ವಾಕ್ಯವನ್ನು ಓದು. ಆ ಸ್ತ್ರೀಗೆ ಗುಣಪಡಿಸಿರುವ ಯೇಸು ಜೀವಿತವಾಗಿದ್ದಾರೆ. ನಿನ್ನನ್ನು ಸಹ ಗುಣಪಡಿಸುತ್ತಾರೆ, ನಿನ್ನನ್ನು ಸಹ ಬಲಪಡಿಸುತ್ತಾರೆ. ಯಾಕಂದರೆ ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಇನ್ನೊಂದು, ಅಯ್ಯೋ ನಾನು ಯಾವತ್ತೂ ಬೈಬಲ್ ಓದಿಲ್ಲ, ಯಾವತ್ತೂ ನಾನು ವಾಕ್ಯ ಓದಿಲ್ಲ, ಯಾವತ್ತೂ ನಾನು ಚರ್ಚಿಗೆ ಹೋಗಿಲ್ಲ, ಆತನು ನನ್ನನ್ನು ಹೇಗೆ ಪ್ರೀತಿ ಮಾಡ್ತಾನೆಂದು ಡೌಟ್ ಕಟ್ಟಬೇಡ. ಯಾಕಂದರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳಿರೋದು, ನಾನು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನೆಂದು ಹೇಳಿರೋದು. ಬೈಬಲ್ ಹೇಳುತ್ತದೆ, ನಾನು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನೋ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯೋಚನೆ ಮಾಡಬೇಡ, ಯಾವತ್ತೂ ನಾನು ಪ್ರಾರ್ಥನೆ ಮಾಡಿಲ್ಲ, ಯಾವತ್ತೂ ನಾನು ಚರ್ಚಿಗೆ ಹೋಗಿಲ್ಲ, ಯಾವತ್ತೂ ನಾನು ಕ್ರಿಸ್ತನ ಅರಿಯದ ಮಗಳಿದ್ದೇನೆಂಬುದಾಗಿ ಯೋಚನೆ ಮಾಡಬೇಡ. ಯೇಸು ಪ್ರೀತಿ ಮಾಡೋದು ನಿನ್ನನ್ನೇ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಯೇಸು ಕ್ರಿಸ್ತನು ಹೇಳಿರೋದು, ಯೇಸು ರಾಜ ಹೇಳಿರೋದು, ನಿನ್ನ ಹೆಸರು ನನ್ನ ಅಂಗೈಗಳಲ್ಲಿ ಚಿತ್ರಿಸಿದೆನೆಂಬುದಾಗಿ ಹೇಳಿರೋದು. ಪ್ರೈಸ್ ಲಾರ್ಡ್. ನಿನ್ನ ಹೆಸರು ನನ್ನ ಅಂಗೈಗಳಲ್ಲಿ ಚಿತ್ರಿಸಿದೆನೆಂದು ಯೇಸು ಕ್ರಿಸ್ತನು ಹೇಳಿರುವುದು. ನೀನು ತಾಯಿಯ ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ ಅಂತ ಹೇಳಿದ್ದಾರೆ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ, ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಭಯಪಡಬೇಡ. ನೀನು ಕ್ರಿಸ್ತನನ್ನು ಅರಿಯದೆ ಮಗನು ಮಗಳಾಗಿದ್ದರೂ ಸಹ ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಯಾಕಂದರೆ ಸತ್ಯವೇದ ಹೇಳುತ್ತದೆ, ಕ್ಷಣ ಮಾತ್ರ ನಾನು ನಿನ್ನನ್ನು ಬಿಟ್ಟೆನೋ, ಮಹಾಕೃಪೆಯಿಂದ ನಾನು ನಿನ್ನನ್ನು ಸೆಳೆದುಕೊಂಡೆನೋ ಎಂಬುದಾಗಿ ಹೇಳುತ್ತದೆ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಭಯಪಡಬೇಡ. ನಿನ್ನ ರೋಗ ಯೇಸುವಿನ ನಾಮದಲ್ಲಿ ಬಿಡುಗಡೆವಾಗುತ್ತದೆ. ನಿನ್ನ ಕೆಲಸ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತವೆ. ಮೊದಲು ಇದ್ದಿರೋದಕ್ಕಿಂತ 2 ಪಟ್ಟು ಹೆಚ್ಚಾಗಿ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ನಿನಗೇನಾದರೂ ಡೌಟು ರೋಗದ ವಿಷಯದಲ್ಲಿ ಡಾಕ್ಟರ್ ಹೇಳಿದ್ದಾನೆ, ನನ್ನ ನೆರೆಯವರು ಹೇಳಿದ್ದಾರೆ, ನನ್ನ ಕುಟುಂಬದವರು ಹೇಳಿದ್ದಾರೆ, ಈ ರೋಗ ಹೀಗೆ ಇರುತ್ತದೆ, ಈ ರೋಗ ನನಗೆ ಮರಣ ತರುತ್ತದೆ ಅಂತೂ ಯಾರಾದರೂ ಹೇಳಿದರೆ ಅವ್ರಿಗೆ ನೀನು ಈ ವಾಕ್ಯವನ್ನು ಬಿಚ್ಚಿ
ಹೇಳು, ದೇವರು ಈ ಸ್ತ್ರೀಯನ್ನು ಗುಣಪಡಿಸಿದಾನೆಂದರೆ ನನ್ನನ್ನು ಸಹ ಗುಣಪಡಿಸುತ್ತಾನೆಂದು ನೀನು ದೃಢವಾಗಿ ನಂಬುವಾಗ ದೇವರ ಕಾರ್ಯಗಳನ್ನು ಈ ಹೊತ್ತಿನಿಂದ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ನಡೆಯುತ್ತವೆ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.